ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಿಕುಡ್ಲ 19. ಇವತ್ತು ನಾವು ಹೋಮ್ ಮೇಡ್ KFC ಮಾಡುವ ಅಂತ ನಿಮ್ಮ ಮುಂದೆ ಬಂದಿದ್ದೇವೆ. ಹೋಮ್ ಮೇಡ್ KFC ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಹೊರಗಿಂದ ತಂದು ಮಾಡ್ತಾ ಇಲ್ಲ, ನಾವು ಮನೆಯಲ್ಲೇ ಕಡಿದು ರುಬ್ಬಿ ನಾವು KFC ಅನ್ನ ಮಾಡ್ತಾ ಇದ್ದೇವೆ. ಈ KFC ಅನ್ನು ಹೇಗೆ ಮಾಡೋದಂತ ನಾವು ತೋರಿಸಿಕೊಡ್ತೇವೆ, ಹಾಗೆ ಏನೆಲ್ಲ ಬೇಕು ಅಂತ ನಾವು ಹೇಳಿಕೊಡ್ತೇವೆ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಾಗೆ ಲೈಕ್ ಕೊಡ್ಲಿಲ್ಲ, ಬೇಗ ಬೇಗ ಹೋಗಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. KFC ಯಾವಾಗ್ಲೂ ಕ್ರಿಸ್ಪಿ ಆಗಿರ್ತದಲ್ಲ, ಅದಕ್ಕೆ ನಾವು ಯೂಸ್ ಮಾಡ್ತಿರೋದು ಇವತ್ತು ಕಾರ್ನ್ಫ್ಲೆಕ್ಸ್. ಮೊದಲಿಗೆ ರುಬ್ಬಲು ಬೇಕಾದ ಸಾಮಗ್ರಿಗಳು: 25 ಬ್ಯಾಡಗೆ ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಪೆಪ್ಪರ್, ಹಾಗೆಯೇ ಕರಿಬೇವಿನ ಸೊಪ್ಪು. ಇದು ಹಾಕಿದರೆ ಸ್ವಲ್ಪ ಜಾಸ್ತಿ ಫ್ಲೇವರ್ ಬರ್ತದೆ, ರುಚಿ ಆಗ್ತದೆ. ಹಾಗೆಯೇ ಚಕ್ಕೆ ಲವಂಗ, ಹುಳಿ ರುಚಿಗೆ ತಕ್ಕಷ್ಟು. ಇದೆಲ್ಲ ರುಬ್ಬಲು ಬೇಕಾದ ಸಾಮಗ್ರಿಗಳು. ಹಾಗೆಯೇ ರುಬ್ಬಿದ ನಂತರ ಬೇಕಾಗುವ ಸಾಮಗ್ರಿಗಳು ಏನಂದರೆ ಕಾರ್ನ್ಫ್ಲೆಕ್ಸ್, ಕಾರ್ನ್ಫ್ಲವರ್, ಎಗ್, ಹಾಗೆಯೇ ಚಿಕನ್. ಮೊದಲಿಗೆ ನಾವು ಗ್ರೈಂಡ್ ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನು ತಗೊಳ್ತಾ ಇದ್ದೇನೆ. ಕೊತ್ತಂಬರಿಯನ್ನು ಡ್ರೈ ರೋಸ್ಟ್ ಮಾಡಿಕೊಂಡಿದ್ದೇವೆ. ಜೀರಿಗೆ ಹಾಕ್ತಾ ಇದ್ದೇನೆ. ಪೆಪ್ಪರ್, ಡ್ರೈ ರೋಸ್ಟ್ ಮಾಡಿಕೊಂಡ ಕರಿಬೇವಿನ ಸೊಪ್ಪು, ಡ್ರೈ ರೋಸ್ಟ್ ಮಾಡಿಕೊಂಡ ಚಕ್ಕೆ ಲವಂಗ, ಹುಳಿ ಹಾಕ್ತಾ ಇದ್ದೇನೆ. 25 ಬ್ಯಾಡಿಗೆ ಮೆಣಸು, ಹಳದಿ ಪೌಡರ್, 1 ಟೇಬಲ್ ಸ್ಪೂನ್ ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಈಗ ಗ್ರೈಂಡ್ ಮಾಡಲು ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ, ಇನ್ನು ಗ್ರೈಂಡ್ ಮಾಡ್ತೇವೆ. ಈಗ ಕಾರ್ನ್ಫ್ಲೆಕ್ಸ್ ಅನ್ನು ಹುಡಿ ಮಾಡುವ. ಹುಡಿ ಮಾಡಿ ಆಯಿತು. ಅಂದರೆ ಜಾಸ್ತಿ ಹುಡಿ ಮಾಡಬಾರ್ದು, ಯಾಕಂದರೆ KFC ಇದು ಕ್ರಂಚಿ ಸಿಗುದಿಲ್ಲ. ಸೊ ಇಷ್ಟು ಹುಡಿ ಮಾಡಿದ್ರೆ ಸಾಕು. ರುಬ್ಬಿಕೊಂಡಾಗಿದೆ. ಈಗ ಇನ್ನು ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಿಡುವ. ಅರ್ಧ kg ಚಿಕನ್ ತಗೊಂಡಿದ್ದೇನೆ. ಈಗ ರುಬ್ಬಿಕೊಂಡ ಮಿಶ್ರಣವನ್ನು ಚಿಕನಿಗೆ ಆ್ಯಡ್ ಮಾಡ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇವೆ. ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಿ ಆಗಿದೆ. ಇನ್ನು 1 ಗಂಟೆಗಳ ಕಾಲ ಇಡುವ. 1 ಗಂಟೆ ಆಗಿದೆ ಈಗ. ಓಕೆ, ಮೊದಲು ಇದನ್ನು ಎಗ್ಗಲ್ಲಿ ಡಿಪ್ ಮಾಡುವ. ಡಿಪ್ ಮಾಡಿದ ನಂತರ ಕಾರ್ನ್ಫ್ಲವರಲ್ಲಿ ಇನ್ನೊಮ್ಮೆ ಡಿಪ್ ಮಾಡಬೇಕು. ಅದಾದಮೇಲೆ ಕಾರ್ನ್ಫ್ಲೆಕ್ಸ್ ಇದನ್ನು ಕೂಡ ಡಿಪ್ ಮಾಡಿ ಕ್ರಂಚಿ ಫ್ಲೇವರ್ ಬರಲಿಕ್ಕೆ ಬರ್ತದೆ. KFC ಥರನೇ ಬರ್ಬೋದು, ನೋಡುವ. ಈಗ ಇನ್ನೊಮ್ಮೆ ಲಾಸ್ಟ್ ಟೈಮ್ ಡಿಪ್ ಮಾಡಬೇಕು. ಡಿಪ್ ಮಾಡಲಿಕ್ಕೆ ಓಕೆ, ಎಣ್ಣೆ ಕಾದಿದೆ. ಈಗ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಟು ಈಗ ಆಲ್ರೆಡಿ 4 ಪೀಸಿಗೆ ಡಿಪ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಈಗ ಇದನ್ನು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ಎಣ್ಣೆಯಲ್ಲಿ ಬಿಡುವ.
ಒಬ್ಬರಲ್ಲಿ ಬಟರಲ್ಲಿ ತಿನ್ಲಿಕ್ಕೆ ರೆಡಿ ಆಗಿದ್ದಾರೆ. ಒಂದು ಪೀಸ್ ಇಟ್ಟು ತಿನ್ಲಿಕ್ಕೆ ರೆಡಿ ಆಗಿದ್ದೀನಿ ನಾನೀಗ ಕೈಲಿ ಇಟ್ಕೊಂಡು. ತಯಾರಾಗಿದೆ. ಇದು ಕಲರ್ ಮಾತ್ರ ಕೇಳಿಸಿ ತರ ಬರಲಿಲ್ಲ, ಯಾಕಂದ್ರೆ ಅಲ್ಲಿ ಆದ್ರೆ ಅವರು ಓನಲ್ಲಿಟ್ಟು ಬಿಸಿ ಮಾಡ್ತಾರೆ, ನಾವು ಎಣ್ಣೆಯಲ್ಲಿ ಕಾಯಿಸಿದ್ದೇವೆ, ಹಾಗಾಗಿ ಕಲರ್ ಸ್ವಲ್ಪ ಡಾರ್ಕ್ ಬರ್ತದೆ. 10 to 15 ಮಿನಿಟ್ಸ್ ಎಣ್ಣೆಯಲ್ಲಿ ಕಾಯಿಸ್ಬೇಕು. ಕರಂ ಕುರುಂ KFC ಎರಡನೇ ರೌಂಡು. ಫೈನಲಿ KFC ರೆಡಿ ಆಗಿದೆ. ಈಗ ಟೇಸ್ಟ್ ನೋಡುವ ಹೇಗಿದೆ ಅಂತ. ಓಕೆ, ನನಗಂತೂ ತುಂಬಾನೇ ಕ್ಯೂರಿಯಾಸಿಟಿ ಉಂಟು ನೋಡುವ ಹೇಗೆ ಬಂದಿದೆ ಅಂತ ನೋಡ್ಲಿಕ್ಕೆ. ತುಂಬಾನೇ ಕ್ರಿಸ್ಪಿ ಆಗಿ ಬಂದಿದೆ. ಟೇಸ್ಟ್ ವೈಸ್ ಟ್ರೈ ಮಾಡ್ಬೋದು ಮನೆಯಲ್ಲಿ, ಟೇಸ್ಟ್ ಆಗಿ ಬಂದಿದೆ. ಹೊರಗಡೆ ಹೋಗಿ ಸುಮ್ಮನೆ ಹೆಲ್ತ್ ಹಾಳು ಮಾಡೋಕ್ಕಿಂತ ನಿಮ್ಗೆ ಮನೆಯಲ್ಲಿ ಹೋಮ್ ಮೇಡ್ ತಿನ್ಬೋದಲ್ಲ. ನಿಮ್ಗೆ ಯಾವಾಗ ಮನಸ್ಸಾಗ್ತದೆ ಯಾವಾಗ ರಪ್ಪ ಹೋಗಿ ಮಾಡ್ಬೋದು. ಮಾಡೋದು ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಫ್ಲಾಪ್ ಆಗ್ಬೋದು, ಬಟ್ ಟ್ರೈ ಮಾಡಿ ನೆಕ್ಸ್ಟ್ ಖಂಡಿತ ಕ್ರಿಸ್ಪಿ ಬರ್ತದೆ. ಇವರಿಗಂತೂ ನೋಡಿ ತಿಂತಾನೆ ಇದ್ದಾರೆ. ಹೀಗೆ ವಿಡಿಯೋಸ್ ಬೇಕಿದ್ರೆ ನಮ್ಮ ಚಾನಲ್ ಕಿರಿಕ್ ಕುಡ್ಲ 19 ಅನ್ನು ಸಬ್ಸ್ಕ್ರೈಬ್, ಶೇರ್, ಕಮೆಂಟ್, ಲೈಕ್ ಮಾಡುವುದನ್ನು ಮರಿಬೇಡಿ. ಬಾಯ್.